ಹುಬ್ಬಳ್ಳಿಯಲ್ಲಿ ಆದಂಥ ಘಟನೆ ಒಂದು ರಾಕ್ಷಸಿ ಪ್ರವೃತ್ತಿ. ಲವ್ ಜಿಹಾದ್ ಹೆಸರಿನಲ್ಲಿ ಇಂಥ ಹಲವಾರು ಘಟನೆಯಾಗಿದ್ದಾವೆ. ಮೊದಲು ಲವ್ ಜಿಹಾದ್ ಅಂತ ಮಾಡಿಕೊಂಡು ಹಿಂದೂ ಹೆಣ್ಮಕ್ಳನ್ನ ತಮ್ಮ ಕಡೆ ಸೆಳೆಯುವಂಥದ್ದು ಪ್ರಯತ್ನ, ಅದಾದಮೇಲೆ ಮತಾಂತರಕ್ಕೆ ಒತ್ತು ಕೊಡುವಂಥ ಕೆಲಸ ಭಾಳ ವರ್ಷದಿಂದ ನಡೀತಾ ಇದೆ. ಇಂಥ ಪ್ರಕರಣಗಳು ಎಷ್ಟೋ ಪ್ರಕರಣಗಳು ಗುರುತಾಗೋದಿಲ್ಲ. ಆದರೆ ಇವತ್ತು ಹುಬ್ಬಳ್ಳಿಯ ಈ ಪ್ರಕರಣ, ಅದರಿಂದ ಲವ್ ಜಿಹಾದದ ಒಂದು ಟೀಮ್ ವರ್ಕ್ ಇದೆ, ಅದರ ಒಂದು ಪೂರ್ಣ ಇವತ್ತು ಹೊರಗೆ ಬಂದಿದೆ. ಮತ್ತು ಆ ನೇಹಾ ಅನ್ನುವಂಥ ಹೆಣ್ಮಗಳಿಗೆ ಚಾಕು ಇರುತ್ತದಿಂದ 9 ಸಲ ಚಾಕು ಇರುತ್ತದಿಂದ ಕೊಂದು ಹಾಕಿದ್ದು ನೋಡಿದರೆ ಇದೊಂದು ಭಾಳ ದೊಡ್ಡದಂಥ ಒಂದು ರಾಕ್ಷಸಿ ಕೃತ. ಇದನ್ನು ಖಂಡಿಸ್ತಾ ಇದ್ದೇವೆ. ಮತ್ತು ಇಲ್ಲಿ ಮುನವಳ್ಳಿಯಲ್ಲಿ ಈ ಘಟನೆ ಹಿನ್ನೆಲೆಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಜನ ಇವತ್ತು ಸಮಾಜದ ಬಂಧುಗಳು ಎದ್ದು ನಿಂತು ಜಾಗೃತಾಗಿ ಇವತ್ತು 3 ದಿವಸಗಳ ಕಾಲ ಒಂದು ಶೋಕಾಚರಣೆ ಮತ್ತು ಇದನ್ನು ಪ್ರತಿಭಟನೆ ಮಾಡಬೇಕಂಥೇಳಿ ಎಲ್ಲ ಅಂಗಡಿ ಮುಕ್ಕೊಟ್ಟು ವ್ಯಾಪಾರ ಬಂದಿಟ್ಟು ಇವತ್ತೇನು ಹೋರಾಟ ಮಾಡ್ತಿದ್ದಲ್ಲ, ಇದು ಒಂದು ಅರ್ಥ, ಇದು ಸಮಾಜ ಎದ್ದು ನಿಂತಿದೆ, ಸಮಾಜ ಜಾಗೃತಿ ಆಗಿದೆ ಅಂತ ಉದಾಹರಣೆ ಅನ್ನುವಂಥ ಮಾತನ್ನು ಹೇಳ್ತೀನಿ. ಇವತ್ತು ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ನಿಜವಾಗಿ ಇದನ್ನು ವೈಯಕ್ತಿಕವಾದಂಥ ಕಾರಣಗಳ ಸಲುವಾಗಿ ಇದು ಕೊಲೆ ಆಗಿದೆ ಅಂತ ಹೇಳ್ತಾರಲ್ಲ, ಇವತ್ತು ಈ ಸರ್ಕಾರದ ಸಬೂಬು ಹೇಳುವಂಥದ್ದು ನಿಲ್ಲಿಸ್ರಿ. ನಿಮಗೇನಾದರೂ ಹಿಂದೂ ಸಮಾಜ ಬಗ್ಗೆ ಕಾಳಜಿ ಇದ್ದರೆ ತಕ್ಷಣವೇ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಆ ಹಿರೇಮಠರ ಮನೆಗೆ ಹೋಗಿ ಅವ್ರಿಗೆ ಸಾಂತ್ವನ ಹೇಳುವಂಥ ಕೆಲಸ ಮಾಡಿ, ಅವ್ರಿಗೆ ಧೈರ್ಯ ಕೊಡಿ. ಇಲ್ಲ ಅದು ಎಂಥವ್ರು ಇರಲಿ ಅವನ್ನ ಗಲ್ಲು ಶಿಕ್ಷೆಗೆ ಮಾಡ್ತೀವಿ ಅನ್ನೋಂಥದ್ದು ಹೇಳಿ. ಇದು ವೈಯಕ್ತಿಕ ಕಾರಣ ಅಂತ ಅವತ್ತು ತಂದೆ ನಿರಂಜನ್ ಹಿರೇಮಠ ಹೇಳಿದರು. ಇದು ವೈಯಕ್ತಿಕ ಕಾರಣ ಅಲ್ಲ, ಇವತ್ತು ನಮ್ಮ ಕುಟುಂಬಕ್ಕೆ ಅವಮರ್ಯಾದೆ ಮಾಡುವಂಥದ್ದು ಮಾಡೋಕ್ಕೆ ಹೋಗ್ಬೇಡ್ರಿ ಅಂತ ಮುಖ್ಯಮಂತ್ರಿ ನೇರವಾಗಿ ಇವತ್ತು ನಿರಂಜನ್ ಹಿರೇಮಠ ಹೇಳಿದ. ನಿರಂಜನ ಹಿರೇಮಠ ಇವತ್ತು ಕಾಂಗ್ರೆಸ್ಸಿನ ಕಾರ್ಪೊರೇಟ್ರು. ಹೀಗಾಗಿ ಕಾಂಗ್ರೆಸ್ಸಿನ ಕಾರ್ಪೊರೇಟ್ ಇಂಥವ್ರಿಗೆ ಅವರ ಕುಟುಂಬದವರಿಗೆ ರಕ್ಷಣೆ ಕೊಡೋಂಥ ಪರಿಸ್ಥಿತಿ ಇವತ್ತು ಕಾಂಗ್ರೆಸ್ಸಿಂದ. ಯಾಕೆ ಇದಕ್ಕೆಲ್ಲ ಅಂದರೆ ಅಲ್ಪಸಂಖ್ಯಾತರ ತುಷ್ಟೀಕರಣ. ಅಲ್ಪಸಂಖ್ಯಾತರ ತುಷ್ಟೀಕರಣ ಸಲುವಾಗಿ ಇವತ್ತು ಕಾಂಗ್ರೆಸ್ಸಿನ ಕಾರ್ಯಕರ್ತರು ಕಿಮ್ಮತ್ತಿಲ್ಲ, ಮನೆ ಹೆಣ್ಮಕ್ಳು ಕಿಮ್ಮತ್ತಿಲ್ಲ, ಯಾರಿಗೂ ಕಿಮ್ಮತ್ತಿಲ್ಲ. ಒಂದು ಸಬೂಬು ಹೇಳುವಂಥದ್ದು ವೈಯಕ್ತಿಕ ಕಾರಣ ಅನ್ನುವಂಥದ್ದು. ಹೀಗಾಗಿ ಈ ರೀತಿಯಾದಂಥ ಕಾರಣಗಳು ಬೇಡ. ಇವತ್ತು ನಿಜವಾಗಿ ನಿಮ್ಮ ಕಳ್ಗಳಿದ್ದರೆ ಫಸ್ಟು ಆ ಹಿರೇಮಠರ ಮನೆಗೆ ವಿಸಿಟ್ ಮಾಡಿರಿ, ಅಲ್ಲಿದ್ದಂಥ ನಿಜ ಪರಿಸ್ಥಿತಿ ಅರ್ಥ ಮಾಡ್ಕೊಳ್ಳಿ. ಇವತ್ತು ಇನ್ನೂ 5 ಜನರ ಹೆಸರು ಹೇಳಿದ್ದಾರೆ. ಇವತ್ತು ಒಬ್ಬ ವ್ಯಕ್ತಿನ ಮಾತ್ರ ಅವ್ರು ಅರೆಸ್ಟ್ ಮಾಡಿದ್ದಾರೆ. ಇನ್ನು 5 ಜನರನ್ನ ತಕ್ಷಣವೇ ಅರೆಸ್ಟ್ ಮಾಡಿರಿ. ಬಹುಶಃ ಇದರಲ್ಲಿ ಭಾಳ ದೊಡ್ಡದಾದಂಥ ಒಂದು ತಂಡ ಇದೆ, ತರಬೇತಿ ಪಡ್ಕೊಂಡ ತಂಡ ಇದೆ. ಅವ್ರ ಮೇಲೆ ಪೂರ್ತಿ ಕಾನೂನು ಕ್ರಮ ಕೈಗೊಂಡು ಇದಕ್ಕೆ ಸರಿಯಾದ ಶಿಕ್ಷೆ ಆಗಬೇಕಂತ ಒತ್ತಾಯ. NIA ತನಿಖೆನೂ ಒತ್ತಾಯ ಮಾಡ್ತಾ ಇದ್ದೇನೆ. ಯಾಕಂದರೆ ಇದು ಕೇವಲ ಒಬ್ಬ ವ್ಯಕ್ತಿಗೆ ಸಂಬಂಧಪಟ್ಟಂಥ ವಿಚಾರ ಅಲ್ಲ. ಇವತ್ತು ನಿರಂಜನ್ ಹಿರೇಮಠರು ಹೇಳಿದ ಪ್ರಕಾರ 5 ಜನ ಇದ್ದಾರಂತಂದರೆ ಒಂದು ಟೀಮ್ ಇದೆ. ಆ ಟೀಮು ಬರೀ ಇಲ್ಲಿ ಅಷ್ಟೇ ಹುಬ್ಬಳ್ಳಿ ಧಾರವಾಡ ಅಥವಾ ಕರ್ನಾಟಕ ಸೀಮಿತ ಇರೋದಿಲ್ಲ, ಅದು ಬೇರೆ ಬೇರೆ ರಾಜ್ಯಗಳು ಸೀಮಿತ ಇರ್ತಾವೆ. ಹಾಗಾದರೆ ಇವ್ರದ್ದೆಲ್ಲ ಒಂದು ಟೀಮ್ ವರ್ಕು ಈ ಲವ್ ಜಿಹಾದ್ ಮಾಡೋ ಮುಖಾಂತರ ಮತಾಂತರಕ್ಕೆ ಒತ್ತು ಕೊಡುವಂಥ ಕೆಲಸ ಇದು ಆಗ್ತಾಯಿದೆ. ಅದಕ್ಕೆ NIAದಿಂದ ತನಿಖೆ ಆಗಬೇಕು ಅಂತ ಒತ್ತಾಯವನ್ನು ನಾನು ಮಾಡ್ತಾ ಇದ್ದೆ. ನೋಡ್ರಿ, ಅದನ್ನು ಹೇಳುವಂಥದ್ದು ಇಂಥ ಸಂದರ್ಭ. ಯೋಗಿ ಆದಿತ್ಯನಾಥ್ ಅಂತವರು ಮುಖ್ಯಮಂತ್ರಿ ಇದ್ದಿದ್ರೆ ಪೊಲೀಸ್ ನ್ಯೂಸ್ ಹೋದ್ಮೇಲೆ ಅವ್ರು ಏನು ಮಾಡ್ತಿದ್ರು, ಇಂಥವು ಘಟನೆಗಳು ಆದಾಗ ಏನು ಅಲ್ಲಿ ಘಟನೆಗೆ ಉತ್ತರ ಪ್ರದೇಶದಲ್ಲಿ ಇಮಿಡಿಯೇಟ್ಲಿ ಕಾನೂನು ಕ್ರಮ ಕೈಗೊಂಡಿದ್ದಾರೆ. ಅಂಥ ಕಾನೂನು ಕ್ರಮ ಕೈಗೊಂಡಿದ್ರೆ ಇಂಥ ಸಮಾಜ ದ್ರೋಹಿಗಳಿಗೆ, ಈ ರೀತಿ ಹೀನ ಕೃತ್ಯ ಮಾಡುವಂಥವ್ರಿಗೆ ತಕ್ಕ ಶಿಕ್ಷೆ ಆಗ್ತದೆ ಮತ್ತು ಪದೇ ಪದೇ ಇಂಥವು ಘಟನೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಅವ್ರಿಗೆ ನೋಡ್ರಿ, ಅಲ್ಲಿ ಬಂದರೆ ಅಲ್ಪಸಂಖ್ಯಾತರು ಹೋಗಿ ಎಲ್ಲಿ ಹೋಗ್ತಾವು? ಅಲ್ಪಸಂಖ್ಯಾತರ ತುಷ್ಟೀಕರಣ. ನಾ ಇವತ್ತು ಹೇಳ್ತೀನಿ, ಮತಾಂತರ ನಿಷೇಧ ಕಾನೂನು BJP ಸರ್ಕಾರದಿಂದ ತೊಗೊಂಬಂದ್ವಿ. ಆಮೇಲೆ ಗೋಹತ್ಯೆ ನಿಷೇಧ ಕಾನೂನು. ಪದೇ ಪದೇ ಅವ್ರು ಹೇಳ್ತಾರೆ ಆ ಕಾನೂನುಗಳನ್ನು ವಿಡ್ರಾ ಮಾಡ್ತೀವಿ ಅಂತ ಹೇಳಿ. ಈಗ ಆ ಕಾನೂನು ವಿಡ್ರಾ ಮಾಡೋದಂಥ ಸ್ಟೇಟ್ಮೆಂಟ್ ಕೊಡ್ರಿ. ಅಂದರೆ ಅಲ್ಪಸಂಖ್ಯಾತರ ತುಷ್ಟೀಕರಣಕ್ಕೆ ಪೂರಕವಾದಂಥ ನಿಮ್ಮ ಹೇಳಿಕೆಗಳು. ಇವತ್ತು ನಿರಂಜನ್ ಹಿರೇಮಠರು ಮಗಳು ಇವತ್ತು ಹತ್ಯೆ ಆಗ್ತದೆ, ಹಗಲೇ ಇವತ್ತು ಹತ್ಯೆ ಆಗ್ತದೆ. ಅದ್ರ ಬಗ್ಗೆ ನಿಮ್ಮದು ಸ್ಪಂದನೆ ಏನು? ನಿಮ್ಮ ಸರ್ಕಾರದ ನೀತಿ ಏನು? ಇದು ವೈಯಕ್ತಿಕ ಅಂತ ಹೇಳಿ ಕೈ ಜಾರಿಸೋವಂಥದ್ದು. ಹೀಗಾಗಿ ಇದು ಯಾವುದನ್ನು ಗಂಭೀರ ತೊಂದರೆ. ಇದು ಕಾರಣ ಮೂಲವಾಗಿ ಇವತ್ತು ಹಿಂದೂ ಸಮಾಜ ವ್ಯಕ್ತಿಗಳು ಏನೋ ತೊಂದರೆ ಆದರೆ, ಮರ್ಡರ್ ಆದರೆ ಅವ್ರಿಗೆ ಕೇರ್ ಮಾಡುವಂಥ ಪರಿಸ್ಥಿತಿ ಇಲ್ಲ. ಯಾಕಂದರೆ ಅಲ್ಪಸಂಖ್ಯಾತರ ತುಷ್ಟೀಕರಣ ಅವ್ರು ಓಟ್ ಸಲುವಾಗಿ. ಅದೇ ಒಬ್ಬ ಮುಸ್ಲಿಮು ಹುಡುಗಿ ಸತ್ತಿದ್ರೆ ಇವತ್ತು ಓಡಿ ಬರ್ತಿದ್ರು, ಎಲ್ಲ CM DCM ಓಡಿ ಬರ್ತಿದ್ರು. ಇವತ್ತು ಯಾಕೆ ಬರಲಿಲ್ಲ? ಇದನ್ನ ಅರ್ಥ ಮಾಡ್ಕೋಬೇಕು. ಹೀಗಾಗಿ ಇದ್ರ ಬಗ್ಗೆ ಕಾನೂನು ಕ್ರಮ ಆಗಬೇಕಂತ ಒತ್ತಾಯವನ್ನು ಮಾಡ್ತೀವಿ. ಹೌದು, ಡೆಫಿನೆಟ್ಲಿ. ನೋಡ್ರಿ, ಈಗ ಮುಸ್ಲಿಂ ಸಮಾಜದವರು ಅಲ್ಲಲ್ಲಿ ಮೆರವಣಿಗೆ ಮಾಡಿದ್ದಾರೆ, ಪ್ರೊಟೆಸ್ಟ್ ಮಾಡಿದ್ದಾರೆ. ಹುಬ್ಬಳ್ಳಿಯಲ್ಲಿ ಹೇಳಿದಾರೆ, ಅಲ್ಲಿ ಹಿರಿಯರು ಎಲ್ಲರೂ ಮುಸ್ಲಿಂ ಸಮಾಜ ಹಿರಿಯರು, ಇಲ್ಲ ಅವ್ನು ಕರ್ಕೊಂಬರಿ, ಅವ್ನು ರುಂಡಾನ ತೆಗೆದು ಹಾಕ್ತೀವಿ ನಾವು ಅಂತ ಹೇಳಿದ್ದಾರೆ, ಮೆರವಣಿಗೆ ಮಾಡ್ತೀವಿ ಅಂತ ಹೇಳಿದಾರೆ. ಅದೆಲ್ಲ ಬ್ಯಾಡ್ರಿಪ್ಪ.
ಮೊದಲಿಂದ ನೀವು ಕೆಲಸ ಮಾಡೋದು ಏನಂದರೆ ಮುಸ್ಲಿಂ ಸಮಾಜದವರು ಇಂಥ ಎಲ್ಲಿ ಯಾವ ಕುಟುಂಬದಲ್ಲಿ ಹುಟ್ಟಿದಾನೆ ಆ ಕುಟುಂಬವನ್ನು ಆ ವ್ಯಕ್ತಿಯನ್ನು ಸೋಷಿಯಲ್ ಬಹಿಷ್ಕಾರ ಸಾಮಾಜಿಕ ಬಹಿಷ್ಕಾರ ಮಾಡಿರಿ. ಆವಾಗ ನಿಮಗೆ ಒಂದಿಷ್ಟು ಏನಾದರೂ ಇದ್ರ ಬಗ್ಗೆ ಮಾನವೀಯತೆ ಇದೆ ಅನ್ನೋಂತ ತಿಳ್ಕೊಬಂದು ನಾವು ನಿಮ್ದು ಕಾಳಜಿ ಅರ್ಥ ಮಾಡ್ಬೋದು. ಅದನ್ನು ಮಾಡ್ಲಿಕ್ಕೆ ತಯಾರಿಲ್ಲ. ಆರೋಪಿ ಪಾಲಕರಿಗೆ ಸೆಕ್ಯೂರಿಟಿ ಕೊಟ್ಟರು ಸರ್. ಅದೇ ಅದಕ್ಕೆ ಎಸ್